ತರಾತುರಿಯಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸ, ರಸ್ತೆ ಗುಂಡಿ ಮುಚ್ಚುವಂತಹ ಕೆಲಸಕ್ಕೆ ಎಲ್ಲ ಕೂಡ ತಂದಿರುವಂಥದ್ದು. ದಾರಿಯುದ್ದಕ್ಕೂ ಕೂಡ ಎಲ್ಲೆಲ್ಲಿ ಗುಂಡಿಗಳಿಗೆ ಈ ಒಂದು ಗುಂಡಿಗಳನ್ನು ದರ್ಶನ ಮಾಡಿಸಿದ್ರೆ ಆ ಒಂದು ರಸ್ತೆನ ಸರಿಪಡಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಅವರು ಸಂಚರಿಸುವಂಥ ರಸ್ತೆಯಲ್ಲಿದ್ದಂಥ ಗುಂಡಿಗಳನ್ನು ತರಾತುರಿಯಲ್ಲಿ ಮುಚ್ಚಿಸುವಂಥ ಕಾರ್ಯಕ್ಕೆ ಮೈಸೂರು ಜಿಲ್ಲಾಡಳಿತ ಮುಂದಾಗಿದೆ. ಸದ್ಯ ನಾನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಚಿನ್ನದ ಗುಡಿ ಹುಂಡಿ ಗ್ರಾಮದಲ್ಲಿದ್ದೀನಿ. ಚಿನ್ನದ ಗುಡಿ ಹುಂಡಿ ಗ್ರಾಮದ ಬಳಿ ಸಂಪೂರ್ಣವಾಗಿ ಗುಂಡಿಮಯ ಆಗಿತ್ತು ರಸ್ತೆ. ಆ ರಸ್ತೆಯಲ್ಲಿದ್ದಂಥ ಗುಂಡಿಗಳನ್ನು ಮುಚ್ಚಿಸುವಂಥ ಕಾರ್ಯಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ತರಾತುರಿಯಲ್ಲಿ ಇವತ್ತು ಇಲ್ಲಿದ್ದಂಥ ಗುಂಡಿಗಳನ್ನು ಮುಚ್ಚಿಸುವಂಥ ಕಾರ್ಯ ನಡೀತಾ ಇದೆ. ಸಾಕಷ್ಟು ತಿಂಗಳಿಂದ ಇಲ್ಲಿ ಗುಂಡಿಗಳು ಬಿದ್ದಿದ್ವು. ಇದು ವಾಹನ ಸವಾರರ ಸಂಕಷ್ಟಕ್ಕೆ ಕಾರಣ ಆಗ್ತಿತ್ತು. ಸಾಕಷ್ಟು ದಿನಗಳಿಂದ ವಾಹನ ಸವಾರರು ಹಾಗೂ ಇಲ್ಲಿನ ಸ್ಥಳೀಯರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಎಷ್ಟೇ ಮನವಿ ಮಾಡಿದರೂ ಕೂಡ ಇಲ್ಲಿದ್ದಂಥ ಗುಂಡಿಗಳನ್ನು ಮುಚ್ಚಿಸುವಂಥ ಕೆಲಸ ಆಗಿರಲಿಲ್ಲ. ಯಾವಾಗ ಸಿದ್ದರಾಮಯ್ಯ ಬರ್ತಾರೆ ಅಂತ ಗೊತ್ತಾಯಿತು, ಆಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ. ಇವತ್ತು ಸಿದ್ದರಾಮಯ್ಯ ಅವರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಚಾಮರಾಜನಗರ ಹಾಗೂ ಮೈಸೂರು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದಂಥ ಗುಂಡಿಗಳನ್ನು ಮುಚ್ಚಿಸುವಂಥ ಕಾರ್ಯ ನಡೀತಾ ಇರುವಂಥದ್ದು. ಚಿನ್ನದ ಗುಡಿ ಹುಂಡಿ ಬಳಿ ಸಂಪೂರ್ಣವಾಗಿ ರಾಷ್ಟ್ರೀಯ ಹೆದ್ದಾರಿ ಗುಂಡಿಮಯವಾಗಿತ್ತು. ಬಂಡಿ ಉದ್ದ ಗುಂಡಿ ಬಿದ್ದಿದ್ದು, ಅದರಿಂದ ಸಾಕಷ್ಟು ತೊಂದರೆಗಳಾಗ್ತಿತ್ತು. ಇದೀಗ ಮುಖ್ಯಮಂತ್ರಿಗಳು ಬರ್ತಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಗುಂಡಿಗಳ ದರ್ಶನ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿದ್ದಂಥ ಗುಂಡಿಗಳನ್ನು ಮುಚ್ಚಿಸಲಾಗ್ತಾ ಇದೆ. ಆದರೆ ಇಲ್ಲಿ ಡಾಂಬರ್ ಹಾಕುವ ಮೂಲಕ ಗುಂಡಿಗಳನ್ನು ಮುಚ್ಚಿಸ್ತಾ ಇಲ್ಲ, ಬದಲಿಗೆ ಜಲ್ಲಿ ಹಾಗೂ ಮಣ್ಣನ್ನು ಹಾಕುವ ಮೂಲಕ ಇಲ್ಲಿ ಇದ್ದಂಥ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚಿಸುವಂಥ ಕಾರ್ಯ ನಡೀತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ದಿನಗಳಿಂದ ಜನರು ಪರದಾಡ್ತಾ ಇದ್ರು, ಆಗ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಳಿಲ್ಲ. ಆದರೆ ಈಗ ಕಾಟಾಚಾರಕ್ಕೆ ಸಿದ್ದರಾಮಯ್ಯ ಅವರೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಗುಂಡಿಗಳನ್ನು ತಾತ್ಕಾಲಿಕವಾಗಿ ಮುಚ್ಚುತ್ತಾ ಇದ್ದಾರೆ. ಇದು ಎಷ್ಟು ಸರಿ ಅಂತ ಹೇಳ್ತಾ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಗುಂಡಿಯನ್ನು ಮುಚ್ಚುತ್ತಾ ಇದ್ದಾರೆ, ಅದನ್ನು ನೀಟಾಗಿ ಅಂದರೆ ವೈಜ್ಞಾನಿಕವಾಗಿ ಮಾಡಿದರೆ ಮುಂದೆ ಒಂದಷ್ಟು ದಿವಸ ಸಾರ್ವಜನಿಕರಿಗೆ ಆಗ್ತಿದ್ದಂಥ ತೊಂದರೆಗಳನ್ನ ತಪ್ಪಿಸ್ಬೋದಿತ್ತು. ಆದರೆ ಈಗ ಬರೀ ಕಲ್ಲು ಹಾಗೂ ಮಣ್ಣನ್ನು ಅಂದರೆ ಜಲ್ಲಿ ಹಾಗೂ ಮಣ್ಣನ್ನು ಹಾಕಿ ಮುಚ್ಚುತ್ತಾ ಇದ್ದಾರೆ. ಒಂದು ಮಳೆ ಬಂದರೆ ಸಾಕು ಈ ಗುಂಡಿಯನ್ನು ಮುಚ್ಚಿದ್ದಾರೆ, ಅವೆಲ್ಲ ಕಿತ್ತು ಬರ್ತಿದೆ. ಹಾಗಾಗಿ ಇದು ಸರಿಯಾದ ಕ್ರಮ ಅಲ್ಲ. ಅಧಿಕಾರಿಗಳು ಕಾಟಾಚಾರಕ್ಕೆ ಅಥವಾ ಮುಖ್ಯಮಂತ್ರಿಗಳ ಕಣ್ಣೊರೆಸುವ ಕೆಲಸವನ್ನು ಮಾಡಬಾರ್ದು, ಬದಲಿಗೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚಬೇಕಿತ್ತು ಅಂತ ಹೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇತ್ತ ಗಮನ ಹರಿಸಬೇಕು. ಇಲ್ಲಿ ತಾತ್ಕಾಲಿಕವಾಗಿ ಏನೋ ಗುಂಡಿಯನ್ನು ಮುಚ್ಚಿದ್ದಾರೆ, ಅದನ್ನು ವೈಜ್ಞಾನಿಕವಾಗಿ ಗುಂಡಿಯನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಆಗ್ತಿರುವಂಥ ತೊಂದರೆಯನ್ನು ತಪ್ಪಿಸಬೇಕು ಅಂತ ಹೇಳಿ ಸ್ಥಳೀಯರು ಹಾಗೂ ಹೆದ್ದಾರಿಯಲ್ಲಿ ಸಂಚರಿಸುತ್ತಿರುವಂಥ ವಾಹನ ಸವಾರರು ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಒಂದು 300 ಮೀಟ್ರು ರೈಲ್ವೆ ಇಲಾಖೆಗೆ ಸೇರಿದ್ದು. ರೈಲ್ವೆ ಇಲಾಖೆಯವ್ರು ಮಾಡಬೇಕು, ಇದನ್ನು ಸ್ಟೇಟ್ ಗೌರ್ಮೆಂಟ್ನವ್ರು ಮಾಡೋಕ್ಕೆ ಬಿಡ್ತಾಯಿಲ್ಲ ರೈಲ್ವೆ ಅವರು. ಇದು ಸ್ಟೇಟ್ ಅಲ್ಲಿ ಒಂದು 300 ಇವತ್ತು ಎಮರ್ಜೆನ್ಸಿಗೆ ನಮ್ಮ ಸ್ಟೇಟ್ನವ್ರು ಮಾಡ್ತಾಯಿದ್ದಾರೆ. ನಮ್ಮ ಸಿದ್ದರಾಮಯ್ಯನವ್ರಿಗೆ ಒಂದು ಸ್ವಲ್ಪ ತೊಂದರೆ ಆಗಬಾರ್ದು ರೀತಿಲಿ ಮಾಡೋದು ಸ್ಟೇಟ್ನವರು. ಇಲ್ಲ ನಮಗೂ ತೊಂದರೆ ಆಗಬಾರ್ದು, ಮಾಡೋಂಗಿಲ್ಲ, ಅವರು ಮಾಡ್ತಾ ಇದ್ದಾರೆ ಸರ್. ಸ್ಟೇಟ್ ಗೌರ್ಮೆಂಟ್ನವ್ರು ಮಾಡೋಂಗಿಲ್ಲ, ಮಾಡೋಕ್ಕೆ ಬಿಡ್ತಾಯಿಲ್ಲ ಇವರು. ಮಾಡೋಕ್ಕೆ ಬಿಟ್ರೆ ಮುಚ್ಚಿಸ್ಬೇಕಾಯ್ತು, ಮುಚ್ಚಿಲ್ಲ. ಅದು ಮಾಡಕ್ಕೆ ಬಿಡಲ್ಲ ಸರ್ ಬೇರೆಯವರು, ರೈಲ್ವೆ ಅವರು. ಇವತ್ತು ಎಮರ್ಜೆನ್ಸಿಗೆ ಅವ್ರು ಯಾರಿದ್ದಾರೆ ಸರ್ ಕೇಳಕ್ಕೆ? ಅಲ್ಲ, ರೈಲ್ವೆ ಅವ್ರು ಯಾರು ಇಲ್ಲ ಇಲ್ಲಿ. ಇಲ್ಲ 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 ಯಾರನ್ನೂ ಸಮರ್ಥಿಸ್ಕೊತಾ ಇಲ್ಲ. ಇದು ರೈಲ್ವೆ ಇಲಾಖೆದು. ರೈಲ್ವೆ ಇಲಾಖೆಯವರು ತೊಂದರೆ ಕೊಡ್ತಾರೆ, ಮಾಡಕ್ಕೆ ಬಿಡ್ತಾ ಇಲ್ಲ ಅಷ್ಟೇ. ಸ್ಥಳೀಯವರು ಚಿನ್ನದಗುಡಿಯವರು ರೈಲ್ವೆ ಅವ್ರು ಮಾಡಿಸ್ಬೇಕು. ಅವ್ರಿಗೆ ನೀವು ನಾವು ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಇಲ್ಲಿ ಏನು ತೊಂದರೆ ಆಗ್ತಾ ಇದೆ ಅದನ್ನು ರೈಲ್ವೆ ಇಲಾಖೆಯವ್ರು ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು, ಜನಗಳಿಗೆ ಒಳ್ಳೇದಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಗುಂಡಿ ಬೀಳ್ತಿತ್ತು, ಸ್ಕೂಟ್ರುಗಳು ಬೀಳ್ತಿದ್ದೋ, ತಿರ್ಗಾಡಕ್ಕೆ ಆಯ್ತಿರಲಿಲ್ಲ, ತೊಂದರೆ ಇತ್ತು. ಇದು ಸ್ಟೇಟ್ ಗೌರ್ಮೆಂಟ್ನವ್ರನ್ನ ಮಾಡೋಕ್ಕೆ ಬಿಡಲ್ಲ ಇವರು. ಈ ಕಡೆ ಒಂದು 300 ಮೀಟ್ರು, ಈ ಕಡೆ ಒಂದು 300 ಮೀಟ್ರ್ ಬಿಡಲ್ಲ. ಅದು ನಮಗೆ ಸೇರಿದ ಜಾಗ ಅಂತ ತೊಂದರೆ ಕೊಡ್ತಾರೆ. ಈ ತೊಂದರೆಯಿಂದ ಇದು ಗುಂಡಿ ಆಗಿದ್ದು. ಇವತ್ತು ನಮ್ಮ ಸಿದ್ದರಾಮಯ್ಯನವ್ರು ಈ ಕಡೆ ಹೋಗ್ತಾ ಇರೋದ್ರಿಂದ ನಮ್ಮ ಸ್ಟೇಟ್ ಗೌರ್ಮೆಂಟ್ನವ್ರು ಒಂದು ಸ್ವಲ್ಪ ಹಳ್ಳ ಮುಚ್ಚಿಸೋರು ಅಷ್ಟೇ. ಇದು ರೈಲ್ವೆ ಅವ್ರ ತೊಂದರೆ. ಇದು ಪರ್ಮನೆಂಟ್ ಅಲ್ಲ, ಇದು ಇವ್ರು ಮಾಡ್ಬೇಕು ಸರ್. ರೈಲ್ವೆ ಅವ್ರು ಮಾಡೋಕ್ಕೆ ಬಿಡೋಲ್ಲ. ಡಾಂಬರ್ ಹಾಕ್ಬೇಕು, ಕ್ಲೀನ್ ಮಾಡಿಕೊಡ್ಬೇಕು.
ಮಾಡ್ತಾರೆ ಅವರು ಒಂದಷ್ಟು ದೂರ ಮಾಡಿದರು. ಆಮೇಲೆ ಇಲ್ಲಿ ಒಂದು ಮೋರಿ ಮಾಡಬೇಕು, ಅವರು ಮೋರಿ ಮಾಡಿಕೊಡ್ಬೇಕು ಈ ನೀರು ಹೋಗೋಕ್ಕೆ. ರೈಲ್ವೆ ಅವರೇ ಮಾಡಬೇಕು. ನಾನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ. ಸಂಸದರು ಈಗ ಗೆದ್ದವ್ರಲ್ಲ ಸುನೀಲ್ ಬೋಸ್ ಅವರು, ಅವ್ರಿಗೆ ಒತ್ತಾಯ ಮಾಡ್ತೀವಿ, ಹೇಳ್ಬೇಕು ಸರ್. ಇವಾಗ ಹೇಳ್ತೀವಿ ಸರ್. ಗಮನಕ್ಕೆ ತಗೋತೀವಿ, CM ಅವ್ರಿಗೂ ಹೇಳ್ತೀವಿ, ಹೇಳೋಕ್ಕೆ ನಾವು ಮಾಡಿಸ್ತೀವಿ. ನನ್ನ ಹೆಸರು ನಾಗರಾಜು ಅಂತ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ.